ವೈದ್ಯೊಬ್ಬರಿಗೆ ಕಿರುಕುಳ ಕೊಟ್ರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅನ್ನುವಂಥ ಪ್ರಶ್ನೆ ಇದೆ. ಯಾಕಂದ್ರೆ ನಗ್ನ ಫೋಟೋ ಕಳಿಸುವಂತೆ ಕೇಳಿದ್ನಂತೆ PSI. ಪೊಲೀಸರು ಅಂತಂದ್ರೆ ಅದಕ್ಕೆ ಒಂದು ಆ ಖಾಕಿಗೆ ಒಂದು ಬೆಲೆ ಇದೆ. ಆದ್ರೆ ಇಲ್ಲಿ ಇಂಥ ವಿಚಾರಗಳನ್ನ ಗಮನಿಸಿದಾಗ ಅಸಹ್ಯ ಅನ್ಸುತ್ತೆ. ವೈದ್ಯೊಬ್ಬಳಿಗೆ ನಗ್ನ ಫೋಟೋ ಕಳಿಸುವಂತೆ ಕೇಳಿದ್ನಂತೆ PSI. ಬಸವನಗುಡಿ PSI ರಾಜ್ಕುಮಾರ್ ಜೋಡಟ್ಟಿ ವಿರುದ್ಧ ಇರುವಂತ ಆರೋಪ ಇದು. ಸಬ್ ಇನ್ಸ್ಪೆಕ್ಟರ್ ವಿರುದ್ಧ ಪೊಲೀಸ್ ಆಯುಕ್ತರಿಗೆ ದೂರು ನೀಡಲಾಗ್ತಿದೆ. 2020ರಲ್ಲಿ PSIಗೆ ಫೇಸ್ಬುಕ್ ಮೂಲಕ ಯುವತಿಯ ಪರಿಚಯ ಆಗಿತ್ತು. ಈ ವೇಳೆ MBBS ಅನ್ನ ಓದ್ತಾ ಇದ್ಲು ಆ ಹೆಣ್ಮಗಳು. 2020ರಲ್ಲಿ ಪೊಲೀಸ್ ಅಕಾಡೆಮಿಯಲ್ಲಿ ಆ ಯುವತಿ ಟ್ರೈನಿಂಗ್ ಅಲ್ಲಿ ಕೂಡ ಇದ್ಲು. ಸ್ನೇಹದ ಬಳಿಕ ಪರಸ್ಪರ ಪ್ರೀತಿಯಲ್ಲಿ ಬಿದ್ದಿದ್ರು ಆ PSI ಮತ್ತೆ ಆ ವೈದ್ಯ ಹೆಣ್ಮಗಳು. MBBS ಓದ್ತಿರುವಾಗಲೇ ಯುವತಿಗೆ PSI ಪ್ರಪೋಸ್ ಕೂಡ ಮಾಡಿದ್ನಂತೆ. ಸ್ನೇಹ ಸಹಜವಾಗಿ ಪ್ರೀತಿಗೆ ತಿರುಗಿತ್ತು. MBBS ಓದುವಾಗಲೇ ಆ ಯುವತಿಗೆ ಪ್ರಪೋಸ್ ಕೂಡ PSI ಮಾಡಿರ್ತಾನೆ. PSI ರಾಜ್ಕುಮಾರ್ ಜೋಡಟ್ಟಿ ವಿರುದ್ಧ ಇರುವಂತಹ ಗಂಭೀರ ಆರೋಪ ಇದು. ಸಬ್ ಇನ್ಸ್ಪೆಕ್ಟರ್ ವಿರುದ್ಧ ಪೊಲೀಸ್ ಆಯುಕ್ತರಿಗೆ ದೂರು ನೀಡಲಾಗ್ತಿದೆ. ಬಸವನಗುಡಿ PSI ರಾಜ್ಕುಮಾರ್ ಜೋಡಟ್ಟಿ ವಿರುದ್ಧ ಇರುವಂತಹ ಆರೋಪ ಇದು. ನೋಡಿ, ಒಂದಷ್ಟು ಹಣ ಟ್ರಾನ್ಸಾಕ್ಷನ್ಗಳನ್ನು ಕೂಡ ನೀವು ನೋಡ್ಬೋದು. ಮನಿ ಟ್ರಾನ್ಸ್ಫರ್ ಆಗಿರುವಂಥದ್ದು, ವಾಟ್ಸಪ್ ಚಾಟ್ಗಳು, ಇದೆಲ್ಲವನ್ನ ಕೂಡ ನೋಡ್ತಾ ಇದ್ದೀರಿ. 2020ರಲ್ಲಿ ಪೊಲೀಸ್ ಅಕಾಡೆಮಿಯಲ್ಲಿ ಟ್ರೈನಿಂಗ್ನಲ್ಲಿ ಇರ್ತಾಳೆ ಯುವತಿ. MBBS ಕೂಡ ಓದ್ತಾ ಇರುವಾಗಲೇ ಯುವತಿಗೆ ಈತ ಪ್ರಪೋಸ್ ಕೂಡ ಮಾಡಿದ್ದ. ಒಂದಷ್ಟು ವರ್ಷಗಳ ಕಾಲ ಪ್ರೀತಿಸಿ PSI ರಾಜ್ಕುಮಾರ್ ಅಸಲಿ ವರಸೆಯನ್ನ ಸ್ಟಾರ್ಟ್ ಮಾಡ್ತಾರೆ. ಪ್ರಿಯತಮೆಯಿಂದ ಹಂತ ಹಂತವಾಗಿ 1.71 ಲಕ್ಷ ಹಣವನ್ನ ಪಡ್ಕೊಳ್ತಾರೆ. 1,71,000 ರೂಪಾಯಿಯನ್ನ ಪಡ್ಕೊಳ್ತಾರೆ PSI. ಇತ್ತೀಚೆಗೆ ನಗ್ನ ಫೋಟೋ ಕಳಿಸುವಂತ ಕಿರುಕುಳ ನೀಡ್ತಾ ಇದ್ದಾರೆ ಅಂತ ಆರೋಪ ಕೂಡ ಇದೆ. ಇದಕ್ಕೆ ನಿರಾಕರಿಸಿದ್ದಕ್ಕೆ ವೈದ್ಯಗೆ ಅವಾಚ್ಯ ಶಬ್ದಗಳಿಂದ ಆತ ನಿಂದಿಸಿದ್ನಂತೆ. ಹಣ ಕೇಳಿದಕ್ಕೆ ಠಾಣೆಗೆ ಬರುವಂತೆ ಸಬ್ ಇನ್ಸ್ಪೆಕ್ಟರ್ ಆವಾಜ್ ಹಾಕಿದ್ದಾನೆ. ವೈದ್ಯ ಕಾಲ್ ರೆಕಾರ್ಡ್ ತೆಗೆದುಕೊಂಡು ಕಿರುಕುಳ ನೀಡಿದಂತ ಆರೋಪ ಇದೆ. ನೊಂದ ವೈದ್ಯೆಯಿಂದ ಪೊಲೀಸ್ ಆಯುಕ್ತ ದಯಾನಂದ್ಗೆ ದೂರನ್ನ ನೀಡಲಾಗ್ತಾ ಇದೆ. ನಾಚಿಕೆ ಆಗ್ಬೇಕು, ಒಂದು ಇನ್ಸ್ಪೆಕ್ಟರ್ ಅಥವಾ ಒಂದು ಪೊಲೀಸ್ ಸ್ಥಾನದಲ್ಲಿ ಇಟ್ಕೊಂಡು, ಜವಾಬ್ದಾರಿಯುತ ಸ್ಥಾನದಲ್ಲಿ ಇಟ್ಕೊಂಡು, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸ್ಥಾನದಲ್ಲಿ ಇಟ್ಕೊಂಡು ನಗ್ನ ಫೋಟೋ ಕಳಿಸು ಅಂತ ಕೇಳೋ ಅಂಥದ್ದಿದೆಯಲ್ಲ, ಇದಕ್ಕಿಂತ ಅಸಹ್ಯದ ವಿಚಾರ ಇನ್ನೊಂದಿಲ್ಲ ಅಂತ ಅನ್ಸುತ್ತೆ. ಮತ್ತೆ ಕಾಲ್ ರೆಕಾರ್ಡ್ ತಗೊಂಡು ಕಿರುಕುಳ ನೀಡೋದು, ಮತ್ತೆ ಆ ಹೆಣ್ಣು ಮಗಳ ಹತ್ರ ನೋಡಿ ಹೆಂಗಿದೆ, ಪೊಲೀಸೋ ಕಳ್ಳನೋ ಗೊತ್ತಾಗ್ತಿಲ್ಲ, ಕಳ್ಳನ ತರಾನೇ ಇರೋದು. 1,71,000 ಹಣವನ್ನ ಪಡ್ಕೊಂಡಿದ್ದಾರೆ. ಹಂತ ಹಂತವಾಗಿ ಈತ ತನ್ನ ವರಸೆಯನ್ನ ತೋರಿಸೋದಕ್ಕೆ ಶುರು ಮಾಡಿ, ಇವ್ರುಗಳೆಲ್ಲ ಹೆಂಗೆ ಪೊಲೀಸ್ ಆಗ್ತಾರೋ ನನಗೆ ಅರ್ಥ ಆಗೋದಿಲ್ಲ. ಪೊಲೀಸ್ ರೂಪದಲ್ಲಿರುವಂಥ ಕಳ್ಳರು, ಖದೀಮರು, ಕೊಳಕರು ಅಂತ ಹೇಳ್ಬೋದೇನೋ ಇಂಥವ್ರನ್ನ. ನಮ್ಮ ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಬಹಳಷ್ಟು ವಿಚಾರಗಳಲ್ಲಿ ನೋಡ್ತಾ ಇತ್ತು. ಅಂದ್ರೆ ಈ ಎಲ್ಲೋ ಹೆಡ್ ಕಾನ್ಸ್ಟೇಬಲ್ ಯಾರಿಗೋ ಚುಡಾಯಿಸದಂತೆ, ಇನ್ನೊಂದು ಮಾಡದಂತೆ, ಒದೆ ಬಿದ್ದಿರೋ ಅಂತ ಇನ್ಸಿಡೆಂಟ್ಗಳು ಕೂಡ ನೋಡಿದೀವಿ. ಈಗ ಬಸವನಗುಡಿ PSI ರಾಜ್ಕುಮಾರ್ ಜೋಡಟ್ಟಿ ಅವರ ವಿರುದ್ಧ ಬಹಳ ಗಂಭೀರವಾದಂತಹ ಆರೋಪ ಇದೆ. ಸೊ ಏನ್ ಹೇಳ್ತೀರಿ ವಿಚಾರಕ್ಕೆ? ಇಂದ್ರ, ಬಸವನಗುಡಿಯ PSI ಆಗಿರುವಂತಹ ರಾಜ್ಕುಮಾರ್ ಅವರ ವಿರುದ್ಧ ಕೂಡ ಗಂಭೀರ ಆರೋಪ ಕೇಳಿ ಬಂದಿದೆ. ಸಂಬಂಧಪಟ್ಟಂತೆ ನೊಂದ ವಿದ್ಯಾರ್ಥಿನಿ ಏನಿದ್ದಾರೆ ಅವರು ಏನು ಪೊಲೀಸ್ ಕಮಿಷನರ್ ಅವರಿಗೆ ಕೂಡ ಒಂದು ದೂರನ್ನ ಕೊಟ್ಟಿದ್ದಾರೆ. ಆಕೆಯ ಸಹೋದರಿಯ ಮೂಲಕವಾಗಿ ಈ 2020ನೇ ಇಸ್ವಿಯಲ್ಲಿ ಕೂಡ ಈಕೆ ಏನು ದಂತ ವೈದ್ಯ ಆಗಿ ಓದ್ತಾ ಇದ್ದಂತ ಸಂದರ್ಭದಲ್ಲಿ ಇವರು ಪೊಲೀಸ್ ಅಕಾಡೆಮಿಯಲ್ಲಿ ಕೂಡ ಆಗಿರ್ತಾನೆ. ಸೊ ಆಗ ಇಬ್ಬರು ನಡುವೆ ಕೂಡ ಪರಿಚಯ ಆಗುತ್ತೆ. ಅದಾದ ಬಳಿಕ ಇಬ್ಬರು ಕೂಡ ಜೊತೆಯಲ್ಲೇ ಓಡಾಡ್ಕೊಂಡಿರ್ತಾರೆ. ಹಾಗೂ ಈತನಿಗೆ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಆದಂತ ಸಂದರ್ಭದಲ್ಲಿ ಕೂಡ ಹಣವನ್ನು ಕೂಡ ಪಡೆದುಕೊಂಡಿರ್ತಾನೆ. ಆಕೆ ಕೂಡ ಹಣವನ್ನು ಕೊಟ್ಟಿರ್ತಾಳೆ. ಸಾಕಷ್ಟು ಫೋನ್ ಕಾಲ್ ಕಾನ್ವರ್ಸೇಷನ್, ವಾಟ್ಸ್ಆಪ್ ಚಾಟ್ಗಳೆಲ್ಲವನ್ನು ಕೂಡ ಮಾಡಿರ್ತಾರೆ. ಅದಾದ ಬಳಿಕ ಆಕೆಯೊಂದಿಗೆ ಸಾಕಷ್ಟು ಸಲಿಗೆಯನ್ನ ಬೆಳೆಸ್ಕೊಂಡು ಬೇರೆ ರೀತಿಯಾದಂತಹ ಫೋಟೋಗಳನ್ನ ಕೂಡ ಕೇಳುವಂತದ್ದು. ಸೊ ಆ ರೀತಿಯಾದಂತಹ ನಗ್ನ ಫೋಟೋಗಳನ್ನ ಕಳಿಸು ಹಾಗೆ ಅಂತ ಹೇಳಿ ಮೆಸೇಜ್ ಅನ್ನ ಮಾಡುವಂತದ್ದು. ಹೀಗೆ ಹಲವು ರೀತಿಯಾದಂತಹ ಒಂದು ಅಶ್ಲೀಲವಾದಂತಹ ಮೆಸೇಜ್ ಗಳನ್ನು ಕೂಡ ಮಾಡಿರ್ತಾರೆ. ಈಗ ಕಾಲಕ್ರಮೇಣವಾಗಿ ಇಬ್ಬರ ನಡುವೆ ಕೂಡ ಸ್ನೇಹವು ಕೂಡ ಬೆಳೆದಿರುತ್ತೆ. ಇದಾದ ಬಳಿಕ ಕೂಡ ಈಕೆಯ ಜೊತೆ ಒಂದು ಮಾತನ್ನು ಕೂಡ ಬಿಟ್ಟಿರ್ತಾನೆ. ಆದ್ರೂ ಕೂಡ ಈತ ಪೀಡಿಸುವಂತ ಕೆಲಸಕ್ಕೆ ಮುಂದಾಗಿ ಹಣವನ್ನು ಪಡೆದುಕೊಂಡಿರ್ತಾನೆ. ಆಕೆ ಹಣವನ್ನ ಕೇಳಿದಂತ ಸಂದರ್ಭದಲ್ಲಿ ಕೂಡ ಪೊಲೀಸ್ ಠಾಣೆಗೆ ಬಂದು ಕಲೆಕ್ಟ್ ಮಾಡ್ಕೊ ಅಂತ ಹೇಳಿ ಕೂಡ ಆವಾಜ್ ಹಾಕಿದ್ದಾನೆ. ಇದಾದ ಬಳಿಕ ಕೂಡ ಆಕೆಯ ಒಂದು ಕಾಲ್ ಲೀಸ್ಟ್ ಅನ್ನ ತೆಗೆದು ಕೂಡ ಕಿರುಕುಳವನ್ನ ಕೊಟ್ಟಿದ್ದಾನೆ ಅಂತ ಹೇಳಿ ನೊಂದ ಯುವತಿ ಏನಿದ್ದಾಳೆ ಈಕೆ ಕೂಡ ಪೊಲೀಸ್ ಕಮಿಷನರ್ ದೂರನ್ನ ಕೊಟ್ಟಿದ್ದಾಳೆ. ಈತನ ವಿರುದ್ಧ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಳಬೇಕು, ಮುಂದೆ ಈ ರೀತಿಯಾದ ನನ್ನ ತಂಟೆಗೆ ಬರದೇ ಇರುವಂತಹ ಒಂದು ಭದ್ರತೆಯನ್ನು ಒದಗಿಸಬೇಕು ಅಂತ ಹೇಳಿ ಕೂಡ ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಸದ್ಯ ಪೊಲೀಸ್ ಇಲಾಖೆಯಲ್ಲಿ PSI ಕಾರ್ಯನಿರ್ವಹಿಸ್ತಾ ಇರುವಂತಹ ರಾಜ್ಕುಮಾರ್ ವಿರುದ್ಧ ಗಂಭೀರ ಆರೋಪ ಒಂದು ಕೇಳಿ ಬಂದಿರುವಂತದ್ದು. ಇಂದ್ರ, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗೆ.